ಇದೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಇದನ್ನೇ ಯೂಸ್ ಮಾಡ್ತಾರೆ ಮತ್ತು ಇದ್ರ ರಿಸಲ್ಟ್ ಸಹ ಒಳ್ಳೆ ಇತ್ತು ಅಂತ ಹೇಳ್ತಿದ್ರಾ. ಈಗ ಫಸ್ಟ್ ನಾವೆಂತ ಮಾಡು ಗೊತ್ತಾ, ಮೈಕನ್ನು ಹೆಲ್ಮೆಟಿಗೆ ಸೆಟ್ ಮಾಡು, ಆಮೇಲೆ ರಿಸಲ್ಟ್ ಎಷ್ಟು ಲೈಕ್ ಬರ್ತಂತ. ಟ್ರೈನ್ ಬಸ್ಸು ಸೆಕೆಂಡ್ರಿ, ಟ್ರೈನ್ ಬಸ್ಸಿಗಿಂತ ಹೆಚ್ಚು ಇತ್ತಲ್ಲ. ಈಗ ನಾವು ನಿಂತಿತ್ತಲ್ಲ ಈ ಪ್ಲಾಟ್ಫಾರ್ಮ್, ಈ ಪ್ಲೇಸ್ ಎಷ್ಟು ಶೇಕ್ ಆಗ್ತಂದ್ರೆ ಒಬ್ಬ ವಿದ್ಯಾರ್ಥಿ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗೇಂದ್ರ ಪೂಜಾರಿ. ನೀವು ನೋಡ್ತಾ ಇದ್ದೀರಿ NP Vlogs ಇನ್ ಕನ್ನಡ. ಇವತ್ತು ವಿಡಿಯೋ ಮಾಡೋ ರೀಸನ್ ಅಂತಂದರೆ, ನಾನು ತುಂಬ ಟೈಮ್ ಬ್ಯಾಕ್ ನಿಮ್ಗೆ ಹೇಳಿದ್ದೆ ನನ್ನ ಜೊತೆ ಮೋಟೋ ಲಾಗಿಂಗ್ ಮಾಡೋಕ್ಕೆ ಒಳ್ಳೆ ಮೈಕ್ ಇಲ್ಲ, ಸೊ ಹೊರಗಿನ ನಾಯ್ಸಸ್ ಹೆಚ್ಚು ಬತ್ತಂತ. ಅದಕ್ಕೆ ನಾನು ಮೋನೋ ಅಂತ ಒಂದು ಮೈಕನ್ನು ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಇದನ್ನೇ ಯೂಸ್ ಮಾಡ್ತಾರೆ ಮತ್ತು ಇದ್ರ ರಿಸಲ್ಟ್ ಸಹ ಒಳ್ಳೆ ಇತ್ತು ಅಂತ ಹೇಳ್ತಿದ್ರಾ. ಸೊ ಅದಕ್ಕೆ ಇದನ್ನೇ ತರಿಸಿದೆ. ಕಾಂಬ ಇವತ್ತು ಅನ್ಬಾಕ್ಸ್ ಮಾಡಿದೆ ಫಸ್ಟ್, ಅದಾದಮೇಲೆ ಇದ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತಂತ ಕಾಂಬ, ಆಯಿತಾ. ಇಲ್ಲಿ ನೋಡಿ ಗೈಸ್, ಮೋನೋ ಅಂತ ಇದ್ರ ಒಂದು ಸಣ್ಣ ಪಾಕೆಟ್ ಬ್ಯಾಗ್ ಟೈಪ್ ಬಂದಿದೆ. ಕಾಂಬ ಇದ್ರೊಳಗಿತ್ತು ಅನ್ಸುತ್ತೆ. ಮೈಕ್ ವೈರ್ ಲೆಂತ್ ತುಂಬ ಉದ್ದ ಕೊಟ್ಟಿರು, ಹಾಗೆ ಹೋಲ್ಡರ್ ಕ್ವಾಲಿಟಿ ಸಹ ಒಳ್ಳೆ ಇತ್ತು. ನಾನು ಹಿಂದೊಂದು ಯೂಸ್ ಮಾಡ್ತಿದ್ದೆಲ್ಲ ಮೈಕ್, ಅದ್ರ ಹೋಲ್ಡರ್ ಕ್ವಾಲಿಟಿ ಲೈಕಿಲ್ಲ, ಅಂತಕಂದರೆ ಇದು ಕನೆಕ್ಟ್ ಆಗಿ ಕೂರುವುದಿಲ್ಲ ಇದೆ ಸರಿ. ಇದು ಕ್ವಾಲಿಟಿ ಒಳ್ಳೇದು ಸ್ವಲ್ಪ, ನನ್ನ ಪ್ರಕಾರ ಇದು ಒಳ್ಳೆ ಕೂಕಂತ ಅನ್ಸುತ್ತೆ. ಇದು ಒಳ್ಳೆ ಒಳ್ಳೆ ಇತ್ತು, ಶೇಕಲ್ಲ ಆದಿಲ್ಲ. ಕಾಂಬೆ ಮತ್ತೆಂತ ಕೊಟ್ಟಿರೋ ಕಾಂಬ, ಇನ್ನೊಂದು ಕನೆಕ್ಟರ್ ಕೊಟ್ಟಿರು. ಇದ್ರಂಗೆ ಟೋಟಲಿ 2 ಮೈಕ್ ಹೋಲ್ಡರ್ ಕೊಟ್ಟಿರ. ಅಂತ ಇತ್ತು. ಇನ್ನೊಂದೇನೋ ಇದೆ ಅಂತ ಗೊತ್ತಾ, ಕ್ಯಾಮ್ರಾ ಮತ್ತು ಕಂಪ್ಯೂಟರ್ಗೆಲ್ಲ ಕನೆಕ್ಟ್ ಮಾಡ್ತಾರೆ, ಜಾಕ್ ಬೇರೆ ಬೇಕಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಜಾಕ್ ಕೊಟ್ಟಿರು. ಹೇಗೆ ಕನೆಕ್ಟ್ ಮಾಡೋದು ಮತ್ತು ಯೂಸರ್ ಮ್ಯಾನ್ಯಲ್ ಟೈಪೆಲ್ಲ ಕೊಟ್ಟಿರೋ ಅಂತ ಅಷ್ಟೇ, ಮತ್ತೆಂತ ಇಲ್ಲ ಇದ್ರಲ್ಲ. ಮತ್ತು ಅವ್ರ ಕಂಪ್ನಿದು ಒಂದು ಕಾರ್ಡ್. ಈಗ ಫಸ್ಟ್ ನಾವೆಂತ ಮಾಡು ಗೊತ್ತಾ, ಮೈಕನ್ನು ಹೆಲ್ಮೆಟಿಗೆ ಸೆಟ್ ಮಾಡು, ಆಮೇಲೆ ರಿಸಲ್ಟ್ ಎಷ್ಟು ಲೈಕ್ ಬರ್ತಂತ. ಗೈಸ್, ಇದು ಯಾವ್ದು ಗೊತ್ತಾ, ನಾನು ಹಳೆ ಮೈಕ್ ಯೂಸ್ ಮಾಡ್ತಿದ್ದೀರಲ್ಲ ಅದ್ರದ್ದು ಹೋಲ್ಡರ್, ಮೈಕ್ ಹೋಲ್ಡರ್ ಇತ್ತಲ್ಲ, ಇದು ಹೊಸ್ತು ಹೋಲ್ಡರ್. ಕ್ವಾಲಿಟಿ ತುಂಬ ಡಿಫ್ರೆನ್ಸ್ ಇತ್ತು. ಇದು ತುಂಬ ಟೈಟ್ ಇತ್ತು, ಇದು ನಾರ್ಮಲ್ ಕ್ವಾಲಿಟಿ. ಇದು ಸಹ ಒಳ್ಳೆ ಇತ್ತು, ಮಾತ್ರ ಮೈಕ್ ನಿಲ್ತಿಲ್ಲ, ಇದು ಜಾರಿ ಹೊತ್ತು. ಅಂತಂದರೆ ಇದು ಸಾಫ್ಟ್ ಮೆಟೀರಿಯಲ್ ತುಂಬ, ಇದು ಮುದ್ದೆ ಹತ್ತು ಬೇಗ ಕಟ್ಟಪ್ಪು ಚಾನ್ಸಸ್ ಇತ್ತು. ಅದಕ್ಕೆ ಇದು ಹಾಗಿಲ್ಲ, ಇದು ಒಂದು ಸ್ವಲ್ಪ ಹಾರ್ಡಿತ್ತು, ತುಂಬ ಹಾರ್ಡಿತ್ತು. ಮೈಕ್ ಕರೆಕ್ಟ್ ಕೂತ್ಕಂತ ಅನ್ಸುತ್ತೆ ಕಾಂಬ. ಇದು ಮೈಕ್ ಹೋಲ್ಡರ್ ಇತ್ತಲ್ಲ, ನಾನು ಈಗ ಇತ್ತಲ್ಲ ಇದ್ರೊಳಗೆ ಮೈಕ್ ಹೋಲ್ಡರನ್ನು ಹಾಕ್ತೆ, ಕನೆಕ್ಟ್ ಮಾಡ್ಕಲ್ಲ. ಅದಕ್ಕೆ ತುಂಬ ಟೈಟ್ ಇತ್ತು, ಕ್ವಾಲಿಟಿ ಒಳ್ಳೆ ಕೊಟ್ಟಿರು. ಮೈಕ್ ಹೋಲ್ಡರ್. ಆಮೇಲೆ ಇತ್ತಲ್ಲ ನಿಮಗೆ ಹೆಲ್ಮೆಟ್ ಲಾಗ್ ಮಾಡ್ಕರಿತ್ತಲ್ಲ, ನಾರ್ಮಲಿ ಈ ಥರ ತೆಗುವ ಥರದ್ದು ಹೆಲ್ಮೆಟ್ ತಗೊಂಡು ಎಂತಕಂದ್ರಿತ್ತಲ್ಲ, ನಿಮಗೆ ಮೈಕೆಲ್ಲ ಇನ್ಸೈಡ್ ಸೆಟ್ ಮಾಡೋದಾದ್ರೆ ಒಳ್ಳೆ ಆಯ್ತು, ಇಲ್ದಿದ್ರಿತ್ತಲ್ಲ ಕಷ್ಟ ಆಯ್ತು ನಿಮಗೆ. ಮೈಕನ್ನೊಂದು ಇಲ್ಲಿ ಸೆಟ್ ಮಾಡ್ಕೊಂಬ. ಮೈಕ್ ಕೂಕಂತು. ಇದು ಉಳಿದ ವಯರ್, ಹಂಗೆ ನನಗೆ ಈಗ ಫ್ರಂಟಿಗೆ ಈ ವಯರ್ ಬೇಕಾ, ಸೊ ಜಾಕ್ ಕನೆಕ್ಟರಿಗೆ ಒಂದಿಷ್ಟನ್ನು ಹಾಕ್ಬಿಡುವ, ಆಮೇಲೆ ಉಳಿದನ್ನೆಲ್ಲ ಇದ್ರೊಳಗೆ ಹಾಕಿಬಿಡುವ. ಆಯ್ತು, ಇಷ್ಟೇ. ಈಗ ನಾರ್ಮಲಾಗಿ ಇದಕ್ಕೊಂದು ಕನೆಕ್ಟರ್ ಬೇಕಾ, ಸರಿ ನಾನು ವೀಡಿಯೋದಲ್ಲಿ ತೋರಿಸ್ದೆಯಲ್ಲ ಐಫೋನ್ ಕನೆಕ್ಟರ್, ಅದನ್ನೊಂದು ಕನೆಕ್ಟ್ ಮಾಡ್ಕೊಂಬ. ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೊ. ಆಯ್ತು, ಕನೆಕ್ಟ್ ಆಯಿತು. ಈಗ ಅಂತ ಗೊತ್ತಾ, ಈಗ ನಾನು ಈಗ ನಾನು ಹೆಲ್ಮೆಟಿಗೆ ಮೈಕನ್ನು ಸೆಟ್ ಮಾಡಿ ಆಯ್ತಲ್ಲ, ಈಗ ನಾನಿತ್ತಲ್ಲ ಮೊಬೈಲನ್ನು ಇದಕ್ಕೆ ಸೆಟ್ ಮಾಡಿ ಈಗ ಒಂದು ರೈಡ್ ಹೋಗಿ ಆಮೇಲೆ ನಿಮಗೆ ಯಾವ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಈ ಮೈಕಿದೆ ಅಂತ ಹೇಳ್ತಾ ಆಯಿತಾ. ಓಕೆ ಬನ್ನಿ ಪಾಪ ರೈಡ್.
ನಾನೀಗ ಮಾತಾಡ್ತಿರೋ ವಾಯ್ಸ್ ನಿಮಗೆ ಮೈಕಲ್ಲೇ ಕೇಳ್ತಿತ್ತು ಆಯಿತಾ. ಈಗ ನಾನೆಲ್ಲ ನಾರ್ಮಲ್ ಫಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಿಗೆ ಬಂದಿದ್ದೆ. ಸೊ ಇಲ್ಲಿ ಈಗ ರೈಲ್ ಬರ್ತಿತ್ತು. ಯಾವ ಥರ ರೈಲಿ ಸೌಂಡ್ ಬತ್ತು ನಾ ಮಾತಾಡೋ ಸೌಂಡ್ ಹಂಗೆ ಬತ್ತು ಕಾಂಬ ಟ್ರೈನ್ ಮತ್ತು ಸೆಕೆಂಡ್ರಿ ಟ್ರೈನ್ ಬರ್ತದಿಂದ ಹೆಚ್ಚು ಇತ್ತಲ್ಲ. ಈಗ ನಾವು ನಿಂತಿತ್ತಲ್ಲ ಈ ಪ್ಲ್ಯಾಟ್ಫಾರ್ಮ್, ಈ ಪ್ಲೇಸ್ ಎಷ್ಟು ಶೇಕ್ ಆಗ್ತಂದ್ರೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಟೈಮ್ ಆಗೋದು ಬಂದು ನಿಂತಿರ್ತಲ್ಲ ಮತ್ತೆ ಹೆದರ್ಕೊಂಡ್ರೆ ಎಷ್ಟು ಶೇಕ್ ಆಗಿರುತ್ತೆ. ನೀವು ಕಂಡ್ರೆ ಅಲ್ಲ ಮೈಕ್ ಸೌಂಡ್ ಯಾವ ಥರ ಬಂದಿತ್ತು ಅಂತ ನಂಗೆ ಪಕ್ಕ ಗೊತ್ತಿಲ್ಲ. ಕಾಂಬ ಮಾತ್ರ ಗಾಳಿ ಸೌಂಡ್ ಹೆವಿ ಇದ್ದಿತ್ತು. ಎಷ್ಟಂದರೆ ತುಂಬ ಹೆವಿ ಇತ್ತು. ನಾವು ಮಾತಾಡೋದು ನನಗೆ ತಿಳಿದಿತ್ತೇನೋ ಅಷ್ಟು ಸ್ಪೀಡಾಗಿ ಬರ್ತಿರುತ್ತಾ ರೈಲ್. ನಿಮಗೆ ಗೊತ್ತಿತ್ತಲ್ಲ ನಾರ್ಮಲ್ ಆಗಿ ಎಷ್ಟು ಸ್ಪೀಡಂಗೆ ರೈಲ್ ಪಾಸ್ ಆತಂತ. ಕಾಂಬ ಯಾವ ಥರ ಬಂದಿತ್ತಂತ, ಬ್ರೇಕ್ ಆಯ್ತಾ ವಾಯ್ಸ್ ಇಲ್ಲ ರೈಲ್ ಸೌಂಡ್ ಹೆಚ್ಚು ಗಟ್ಟಿಗೆ ಅಂತ ನಾಯ್ಸಸ್ ಕಾಂಬ. ಫೈನಲಿ ಮೈಕೆಲ್ಲ ಹೆಲ್ಮೆಟಿಗೆ ಫಿಕ್ಸ್ ಮಾಡಿ ಆಯ್ತಲ್ಲ. ಈಗ ಮೈಕ್ ಚೆಕ್ ಮಾಡು ಅಂತಂದ ಹಾತಿದ್ದೆ. ಕಾಣಿ ವಾಯ್ಸ್ ಹ್ಯಾಂಗೆ ಬತ್ತಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಮೈಕನ್ನು ಟೆಸ್ಟ್ ಮಾಡ್ತಿರೋದಲ್ಲ. ನನ್ನ ಪ್ರಕಾರ ಒಳ್ಳೆ ರೀತಿಯೆಲ್ಲ ಬತ್ತಿತ್ತು ಅನ್ಸ್ಕೊಂತೆ. ಕಾಂತೆ ಸ್ವಲ್ಪ ದೂರ ಹೋಗುತ್ತೆ, ರೋಡು ಸರಿ ಇಲ್ಲ. ಮುಂದೆ ಹೋಗಿ ವಿಡಿಯೋ ಎಂಡ್ ಮಾಡಿಬಿಡ್ತೆ. ಇಲ್ಲಿ ತುಂಬ ಲಾಂಗ್ ಆಯ್ತು. ಈಗ ಆಡಿಯೋ ಲೈಕ್ ಬಂದಿದ್ರೆ ಇನ್ಮೇಲೆ ನಿಮಗೆ ಫುಲ್ ಲಾಗ್ ಎಲ್ಲ ಕಾಣ್ಬೋಕೆ, ಮೋಟೋ ಲಾಗಿಂಗ್ ಎಲ್ಲ ಕಾಣ್ಬೋಕೆ ಸಿಕ್ಕತ್ತೆ. ಒಳ್ಳೆ ಆಡಿಯೋ ಬಂದರೆ ಇನ್ಮೇಲೆ ನಾವು ಮೋಟೋ ಲಾಗಿಂಗ್ ಮಾಡ್ತಾ ಆಯ್ತಾ. ಓಕೆ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವೀಡಿಯೋ. ನನ್ನ ವೀಡಿಯೋ ಇವತ್ತೇ ಇಲ್ಲೇ ಎಂಡ್ ಮಾಡ್ತೆ. ಆಡಿಯೋ ಒಳ್ಳೆ ಬರ್ತಿತ್ತು ಅನ್ಸ್ಕೊಂಡೆ. ಓಕೆ, ಕೀಪ್ ಸಪೋರ್ಟಿಂಗ್ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.